ಕೊನೆ ಗಳಿಗೆಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಅಲ್ಲಿ ಸಂಪುಟ ಪಟ್ಟಿಯಲ್ಲಿ ಕಳಿಸಿದ್ರೆ ಸರಿನಾ? ಮಾನ್ಯ ಮೋಟಮ್ಮನವರು ಅವ್ರ ಮಗಳಿಗೆ ಸಚಿವ ಸ್ಥಾನ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅವ್ರು ಕೇಳಲಿ, ಅವರಿಗೆ ಸೆಂಟ್ರಲ್ ಅವರು ರೆಕಗ್ನೈಸ್ ಮಾಡಿದ್ರೆ ಅವರಿಗೆ ಆ ಸಚಿವ ಸ್ಥಾನ ಕೊಡ್ಲಿ. ಆದ್ರೆ ಬೇರೆಯವರಿಗೆ ಕೊಡಬಾರದು, ಇದು ಕೊಟ್ಟಿರೋದು ತಪ್ಪು ಅನ್ನೋದು ಇದು ಖಂಡನೀಯ. ಅವರ ಮಗಳು ಚುನಾವಣೆಯಲ್ಲಿ ಏನು ಅಲ್ಪ ಮೊತ್ತದಿಂದ ಗೆದ್ದಿದ್ದಾರೆ 700 ಚಿಲ್ಲರೆ ಓಟಿಂದ. ಅದರಲ್ಲಿ ತುಂಬಾ ಕೊಡುಗೆ ಅಂದ್ರೆ ಹೈಯೆಸ್ಟ್ ಅವರಿಗೆ ಲೀಡ್ ಕೊಟ್ಟಿರೋದು ಅಂಬ್ಳೆ ಹೋಬಳಿಯಲ್ಲಿ ಯಾರ್ದು ಪ್ರಾಬಲ್ಯ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವರು ಆತ್ಮಲೋಚನೆ ಮಾಡ್ಕೊಳ್ಬೇಕಾಗುತ್ತೆ. ಮೋಟಮ್ಮನವರು ಸಾರ್ವಜನಿಕವಾಗಿ ಚಿಕ್ಕಮಗಳೂರು ಜನತೆಗೆ ಹಾಗೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕುಟುಂಬ ಜನತೆಗೆ ಕ್ಷಮೆಯನ್ನು ಯಾಚಿಸಬೇಕು ಅಂತ ಮೋಟಮ್ಮನವರ ಹೇಳಿಕೆಗೆ ಕೈ ಯುವ ಮುಖಂಡ ಕಿಡಿ. ನಿಮ್ಮ ಮಗಳಿಗೆ ಸಚಿವ ಸ್ಥಾನ ಕೇಳಿ ತಪ್ಪಿಲ್ಲ, ಆದ್ರೆ ಬೇರೆಯವರಿಗೆ ಕೊಡಬೇಡಿ ಅನ್ನೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಗಾಯತ್ರಿಯವರ ಕೃಪೆಯಿಂದ ನಿಮ್ಮ ಮಗಳು ಶಾಸಕರಾಗಿದ್ದು, ಮೊದಲು ಅದನ್ನ ನೆನಪಿಡಿ ಅಂತ ದೇವದತ್ ಟಾಂಗ್ ಕೊಟ್ಟಿದ್ದಾರೆ. ಗಾಯತ್ರಿಯವರಿಗೆ ಸಚಿವ ಸ್ಥಾನ ಕೊಡಲು ಹೊರಟಿರುವುದು ತಪ್ಪು ಎಂದಿದ್ದ ಮೂಡಿಗೆರೆ ಶಾಸಕಿ ನಯನಾ ತಾಯಿ ಮೋಟಮ್ಮ ಅವರಿಗೆ ಇದೀಗ ಯುವ ಮುಖಂಡ ದೇವದತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮೋಟಮ್ಮನವರು ಚಿಕ್ಕಮಗಳೂರು ಜನತೆಯ ಕ್ಷಮೆ ಯಾಚಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ನ ಯುವ ಮುಖಂಡ ದೇವದತ್ ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಪುಟ ವಿಸ್ತರಣೆ ಬಳಿಕ ಕೈ ಪಕ್ಷದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಅದರಲ್ಲೂ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಹೆಸರು ಸಂಪುಟ ವಿಸ್ತರಣೆಯ ಲಿಸ್ಟ್ನಲ್ಲಿ ಕಾಣದ ಹಿನ್ನೆಲೆ ಮಗಳ ಸ್ಥಾನಕ್ಕಾಗಿ ಮೋಟಮ್ಮ ಬ್ಯಾಟ್ ಬೀಸಿದ್ದಾರೆ. ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ಕೊಡಲು ಹೊರಟಿರೋದು ತಪ್ಪು ಅಂತ ಹೇಳಿ ಪಕ್ಷದಲ್ಲಿನ ಬಿರುಕನ್ನ ಎತ್ತಿ ತೋರಿಸಿದ್ದಾರೆ. ಇದೀಗ ಮೋಟಮ್ಮನವರ ಈ ಹೇಳಿಕೆಗೆ ಕೈ ಯುವ ಮುಖಂಡ ಕಿಡಿಕಾರಿದ್ದಾರೆ. ನಿಮ್ಮ ಮಗಳಿಗೆ ಸಚಿವ ಸ್ಥಾನ ಕೇಳಿ ತಪ್ಪಿಲ್ಲ, ಆದ್ರೆ ಬೇರೆಯವರಿಗೆ ಕೊಡಬೇಡಿ ಅನ್ನೋದು ಎಷ್ಟು ಸರಿ? ಗಾಯತ್ರಿಯವರ ಕೃಪೆಯಿಂದ ನಿಮ್ಮ ಮಗಳು ಶಾಸಕರಾಗಿದ್ದು, ಮೊದಲು ಅದನ್ನ ನೆನಪಿನಲ್ಲಿಡಿ ಅಂತ ಕಡ್ಡಿ ಮುರಿದಂತೆ ಮೋಟಮ್ಮ ಅವರಿಗೆ ಕೈ ಯುವ ಮುಖಂಡ ದೇವದತ್ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮೋಟಮ್ಮನವರು ಚಿಕ್ಕಮಗಳೂರು ಜನತೆಯ ಕ್ಷಮೆ ಯಾಚಿಸಲಿ ಅಂತ ದೇವದತ್ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದರೂ ಕೂಡ ಇನ್ನು ಸ್ಥಾನಕ್ಕಾಗಿ ಸರ್ಕಸ್ ಮುಂದುವರೆದಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದೊಳಗಿನ ಒಳ ಜಗಳವನ್ನು ಕೂಡ ಜಗಜ್ಜಾಹೀರು ಮಾಡ್ತಾ ಇದೆ. ಮುಂದೆ ಖಾಲಿ ಇರುವ ಒಂದು ಸ್ಥಾನ ನಯನಾ ಮೋಟಮ್ಮ ಅವರಿಗೆ ಸಿಗುತ್ತಾ, ಇಲ್ಲ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಿಗುತ್ತಾ, ಅಥವಾ ಪಕ್ಕದ ಜಿಲ್ಲೆ ಬೆಳಗಾವಿಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಗುತ್ತಾ, ಕಾದು ನೋಡಬೇಕಿದೆ. ಒಂದು 5 ಜನಕ್ಕೆ ಕೊಡ್ಬೇಕಾಗಿತ್ತು, ಅಲ್ಲ ಆಗ್ಲಿಲ್ಲ ಅಂದ್ರೆ 3 ಜನಕ್ಕಾದ್ರೂ ಕೊಡ್ಬೋದಾಗಿತ್ತು. ಯಾಕೆ ಕೊಡ್ಲಿಲ್ಲ? ಕೊನೆ ಗಳಿಗೆಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಅಲ್ಲಿ ಸಂಪುಟ ಪಟ್ಟಿಯಲ್ಲಿ ಕಳಿಸಿದ್ರೆ ಸರಿನಾ? ಎಲೆಕ್ಟೆಡ್ MLAsಗೆಲ್ಲ ಅವಮಾನ ಮಾಡದಂಗಲ್ವಾ? ಲೇಡಿ MLAsಗೆ ಅದು ಸರಿಯಲ್ಲ. ಗಾಯತ್ರಿ ಶಾಂತೇಗೌಡರು ನಮ್ಮ ಜಿಲ್ಲೆಯವರೇ. ನಿನ್ನೆ ನಮ್ಮ ಮೂಡಿಗೆರೆಯ ಮಾಜಿ ಶಾಸಕರು ಹಾಗೂ ಸಚಿವರಾದಂತಹ ಮೋಟಮ್ಮನವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಾಯತ್ರಿ ಶಾಂತೇಗೌಡರಿಗೆ AICCಯಿಂದ ಅವರ ಹೆಸರು ಸಚಿವ ಸ್ಥಾನಕ್ಕೆ ಕೊಟ್ಟಿರೋದು ತಪ್ಪು, ಸರಿ ಇಲ್ಲ ಅಂತ. ಅದು ಯಾಕೆ ಆ ತರ ಕೊಟ್ಟಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅವರು ನೆನ್ಸ್ಕೊಬೇಕಾಗುತ್ತೆ. ಮೊದಲನೇದಾಗಿ ಅವರ ಮಗಳು ಚುನಾವಣೆಯಲ್ಲಿ ಏನು ಅಲ್ಪ ಮೊತ್ತದಿಂದ ಗೆದ್ದಿದ್ದಾರೆ 700 ಚಿಲ್ಲರೆ ಓಟಿಂದ. ಅದರಲ್ಲಿ ತುಂಬಾ ಕೊಡುಗೆ ಅಂದ್ರೆ ಹೈಯೆಸ್ಟ್ ಅವರಿಗೆ ಲೀಡ್ ಕೊಟ್ಟಿರೋದು ಅಂಬ್ಳೆ ಹೋಬಳಿಯಲ್ಲಿ ಯಾರ್ದು ಪ್ರಾಬಲ್ಯ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವರು ಆತ್ಮಲೋಚನೆ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಅದಾದ್ಮೇಲೆ ಎರಡನೇದಾಗಿ ಕಡೂರು, ತರೀಕೆರೆ ಮತ್ತು ಚಿಕ್ಕಮಗಳೂರು ಇವು 3 ವಿಧಾನಸಭಾ ಕ್ಷೇತ್ರಗಳು ಮೂಡಿಗೆರೆ ಅಲ್ಲದೆ ಇದರಲ್ಲಿ ಅವರ ಪ್ರಾಬಲ್ಯತೆ ತುಂಬಾ ಜಾಸ್ತಿ ಇದೆ. ಅವರೊಂದು ಕುರುಬ ಜನಾಂಗದವ್ರದ್ದು ಓಟು ಈ ಕಳೆದ 23 ಇಸ್ವಿಯಲ್ಲಿ ಆದ ಚುನಾವಣೆಯಲ್ಲಿ ಕನ್ಸಾಲಿಡೇಟ್ ಮಾಡಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಾಯತ್ರಿ ಶಾಂತೇಗೌಡರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ರು. ಇದರಿಂದಾನೇ ನಮಗೆ ಸೆಂಟ್ರಲ್ ಅವರು ಪ್ಲಸ್ ಅವ್ರದ್ದು 4 ವರ್ಷ ಟರ್ಮ್ ವೇಸ್ಟ್ ಆಗಿತ್ತು. ಇದನ್ನ ರೆಕಗ್ನೈಸ್ ಮಾಡ್ಬಿಟ್ಟು ನಾವು ಯಾವತ್ತೂ ಲಾಬಿ ಮಾಡಲಿಲ್ಲ, ಇದು ನಮಗೆ ಮಿನಿಸ್ಟರ್ ಕೊಡಿ ಅಂತ ಯಾವತ್ತು ಗಾಯತ್ರಿ ಶಾಂತೇಗೌಡರು ಲಾಬಿ ಮಾಡದಾನೆ ಸೆಂಟ್ರಲ್ ಅವರಿಗೆ ಗುರುತಿಸ್ಬಿಟ್ಟು ಕಳಿಸಿರೋದು. ಇವರು AICC ಅಲ್ಲಿ ಕೂತಿದಾರಲ್ಲ ಪ್ಯಾನಲ್, ಅವ್ರಕ್ಕಿಂತ ದೊಡ್ಡ ವ್ಯಕ್ತಿ ಏನು ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತಿನ ಮಟ್ಟಿಗೆ. ಆತರ ಈ ಒಂದು
ಡಿಸ್ಟರ್ಬಿಂಗ್ ಸ್ಟೇಟ್ಮೆಂಟ್ನೆಲ್ಲ ಕೊಡೋದವರು ನಿಲ್ಲಿಸಬೇಕು. ಇವಾಗ ನಮ್ಮ ಜಿಲ್ಲೆಗೆ ಇವಾಗ ಒಂದು ಸಚಿವ ಸ್ಥಾನ ಬಂದಿದೆ ಅಂದಾಗ ಟಿ.ಡಿ. ರಾಜೇಗೌಡರು ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ಆನಂದಣ್ಣ ಇರ್ಬೋದು, ಹಾಗೆ ನಮ್ಮ ತಮಿಳಣ್ಣನು ಇರ್ಬೋದು, ಹೋಗಿ ಸಿದ್ದರಾಮಯ್ಯನವ್ರದ್ದು ಮನವೊಲಿಸಕ್ಕೆ ಅಂತಾನೆ ಹೋಗ್ಬಿಟ್ಟು ತುಂಬಾ ಟ್ರೈ ಮಾಡಿದ್ರು. ಅವತ್ತೇ ಸಚಿವ ಸ್ಥಾನದ್ದು ಪ್ರಮಾಣ ವಚನ ಸ್ವೀಕಾರ ಮಾಡಲಿ ಗಾಯತ್ರಿ ಮೇಡಮ್ ಅವರು ಅಂತ. ಬಟ್ ಅವತ್ತಾಗ್ಲಿಲ್ಲ. ಆದ್ರೆ ನಮ್ದೆಲ್ಲ ಆಸೆ ಏನಂದ್ರೆ ಮುಂದಿನ ದಿವಸದಲ್ಲಿ ಆಗ್ಬೋದು ಅನ್ನೋದು ಒಂದು ಹೋಪ್ ಇದೆ. ಹಾಗಾಗಿ ದಯವಿಟ್ಟು ಈ ತರ ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಮಾನ್ಯ ಮೋಟಮ್ನವರು ಅವ್ರ ಮಗಳಿಗೆ ಸಚಿವ ಸ್ಥಾನ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅವ್ರು ಕೇಳಲಿ, ಅವರಿಗೆ ಸೆಂಟ್ರಲ್ ಅವರು ರೆಕಗ್ನೈಸ್ ಮಾಡಿದ್ರೆ ಅವರಿಗೆ ಆ ಸಚಿವ ಸ್ಥಾನ ಕೊಡ್ಲಿ. ಆದರೆ ಬೇರೆಯವರಿಗೆ ಕೊಡಬಾರದು, ಇದು ಕೊಟ್ಟಿರೋದು ತಪ್ಪು ಅನ್ನೋದು ಇದು ಖಂಡನೀಯ. ಈ ತರ ಸ್ಟೇಟ್ಮೆಂಟ್ ಅನ್ನು ಅವ್ರು ಕೇಳಬಾರದು. ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಬದ್ದಂತ ಸಚಿವ ಸ್ಥಾನ, ಅದರಿಂದ ದೂರನೂ ಹೋಗ್ಬೋದು. ಆತರ ಏನಾದ್ರೆ ಮೋಟಮ್ನವರು ಸಾರ್ವಜನಿಕವಾಗಿ ಚಿಕ್ಕಮಗಳೂರು ಜನತೆಗೆ ಹಾಗೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕುರುಬ ಜನತೆಗೆ ಕ್ಷಮೆಯನ್ನು ಯಾಚಿಸಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದ್ರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.